ಜಾನ್ವಿ ಫ್ರೆಂಡ್ಶಿಪ್ ಇಂದ ನನಗ್ ಕಳಂಕ ಬಂದಿದೆ. ನನ್ನನ್ನ ಮುಂದೆ ಬಿಟ್ಟು ಹಿಂದೆಯಿಂದ ನೀವು ತಮಾಷೆ ನೋಡಿ ನನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳ್ಸಿ ನೋಡ್ಬೇಕು ಅಂತ ಕಾಯ್ತಿದ್ದೀರಾ. ನನಗೆ ಬಾವಿ ತೋಡ್ತಿದ್ದಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಆ ತರದೊಂದು ಸ್ನೇಹಕ್ಕೆ ನಾವು ಬ್ರೇಕ್ ಕೊಡೋದು ಉತ್ತಮ. ಹಾಗೆ ನಿಮ್ಗೆಲ್ರಿಗೂ ಕೂಡ ಶುಭ ಸುದ್ದಿ ಅನ್ಬೋದು. ಯಾಕಂದ್ರೆ ಬಿಗ್ ಬಾಸ್ ನೋಡೋರಿಗೆ ಎಲ್ರಿಗೂ ಕೂಡ ಕರ್ನಾಟಕದಾದ್ಯಂತ ಈ ಜಾನ್ವಿ ಮತ್ತೆ ಅಶ್ವಿನಿ ಇಬ್ರು ನಡುವೆ ಯಾವಾಗ ಜಗಳ ಹುಟ್ಕೊಳ್ಳುತ್ತೆ, ಇವರಿಬ್ರು ಕೂಡ ಯಾವಾಗ ದೂರ ಆಗ್ತಾರೆ ಅಂತ ಹೇಳಿ ತುಂಬಾ ಜನ ಆಸೆಗಳನ್ನ ಪಟ್ಟಿದ್ರಿ. ಅದರಂತೆ ಇವತ್ತಿನ ಪ್ರೋಮೋ ಎಲ್ರಿಗೂ ಕೂಡ ಖುಷಿ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಮನೆಯಲ್ಲಿ ಒಂದು ಹೊಸ ಟಾಸ್ಕ್ ಅನ್ನ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ಸೊ 2 ಗುಂಪುಗಳನ್ನಾಗಿ ಮಾಡಿದ್ದಾರೆ. ಇದು ಕೂಡ ರೆಟ್ರೋ ಸ್ಟೈಲ್ ಅಲ್ಲಿ ಇರ್ತದೆ. ಸೊ ಬಿಗ್ ಬಾಸ್ ಸ್ಕೂಲ್ ಅಂತ ಹೇಳಿ. ಸೊ ಇದರಲ್ಲಿ ಆಪೋಸಿಟ್ ಟೀಮ್ ನ ಒಬ್ಬ ವ್ಯಕ್ತಿಯ ಬಗ್ಗೆ ಒಬ್ರು ಮಾತಾಡ್ತಾ ಇರಬೇಕು. ಯಾರು ಲಾಸ್ಟ್ ತನಕ ವಾದವನ್ನ ಮಾಡಿ ಗೆಲ್ತಾರೋ ಆ ಸಮಯದಲ್ಲಿ ಅವರು ಗೆದ್ದಂತೆ ಆಗುತ್ತೆ. ಸೊ ರೆಡ್ ಟೀಮು ಮತ್ತೆ ಇನ್ನೊಂದು ಬ್ಲೂ ಟೀಮ್ ಅಂತ ಹೇಳಿ 2 ಟೀಮ್ಗಳನ್ನಾಗಿ ಮಾಡಿದ್ದಾರೆ. ಸೊ ಆದ್ರೆ ಆಶ್ಚರ್ಯ ಎಂಬಂತೆ ಜಾನ್ವಿ ಮತ್ತೆ ಅಶ್ವಿನಿ ಬೇರೆ ಬೇರೆ ಟೀಮ್ಗೆ ಹೋಗಿರೋದ್ರಿಂದ ಇಬ್ಬರ ನಡುವೆ ಈಗ ಬೆಂಕಿ ಹತ್ಕೊಂಡಿದೆ. ಸೊ ಇಬ್ರು ಕೂಡ ತಮ್ಮ ವೈಯಕ್ತಿಕ ಆಟದಲ್ಲಿ ಬಂದಂತಹ ಎಲ್ಲಾ ಘಟನೆಗಳನ್ನ ಮೆಲುಕು ಹಾಕೊಂಡು ಒಬ್ಬರ ಮೇಲೆ ಒಬ್ರು ಆರೋಪಗಳನ್ನ ಮಾಡಿಕೊಂಡು ಜಗಳವನ್ನ ಮಾಡಿಕೊಂಡು ಬ್ರೇಕಪ್ ಅನ್ನ ಮಾಡ್ಕೊಂಡಿದ್ದಾರೆ, ಫ್ರೆಂಡ್ಶಿಪ್ ಅನ್ನ. ಸೊ ಮೊದಲಿಗೆ ಬರ್ತಾರೆ ಅಶ್ವಿನಿ ಅವರು, ಹೇಳ್ತಾರೆ ಎಲ್ಲೋ ಬಿಗ್ ಬಾಸ್ ಆಟದಲ್ಲಿ ನನ್ನನ್ನ ಬಳಸ್ಕೊಂಡು ಜಾನ್ವಿ ಅವರು ನನ್ನ ಹೆಸರಿಗೆ ಕಳಂಕ ತರ್ತಿದ್ದಾರೆ ಅಂತಾನು ಹೇಳ್ತಾರೆ. ಆಗ ಜಾನ್ವಿ ಅವರು ನನ್ನನ್ನ ಯೂಸ್ ಮಾಡಿಕೊಂಡು ನನ್ನನ್ನ ಟ್ರಂಪ್ ಕಾರ್ಡ್ ಮಾಡ್ಕೊಂಡ್ರು ಬಿಗ್ ಬಾಸ್ ಮನೆಯಲ್ಲಿ, ನನ್ನ ಯೂಸ್ ಮಾಡ್ಕೊಂಡು ಅವರು ದೊಡ್ಡ ಹೆಸರನ್ನ ಮಾಡ್ಕೊಂಡ್ರು ಅಂತ ಹೇಳ್ತಾರೆ. ನಂತರ ನನ್ನನ್ನ ಮುಂದೆ ಬಿಟ್ಟು ನನ್ನನ್ನ ಕೆಟ್ಟೋಳಾಗಿ ಮಾಡಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋಕೆ ನೋಡ್ತಿದ್ದಾರೆ. ಸೊ ನನಗೋಸ್ಕರನೇ ಅವರು ಬಾವಿಯನ್ನ ತೋಡ್ತಿದ್ದಾರೆ ಅಂತಾನು ಕೂಡ ಅಶ್ವಿನಿ ಅವರು ಹೇಳ್ತಾರೆ. ಆ ನಂತರ ಅವ್ರು ಹೇಳ್ತಾರೆ ಒಬ್ರು ಸ್ಲೋ ಆಗಿ ಬರ್ತಾರೆ, ಒಬ್ರು ಸ್ಪೀಡ್ ಆಗಿ ಹೋಗ್ತಾರೆ. ಆದ್ರೆ ಸ್ಪೀಡ್ ಆಗಿ ಹೋಗೋರು ಬೇಗ ಬಿದ್ದು ಏನಾದ್ರು ಮಾಡ್ಕೋತಾರೆ. ನಾನು ಸ್ಲೋ ಆಗಿ ಆಟವನ್ನ ಶುರು ಮಾಡಿದ್ದೀನಿ ಅಂತ ಹೇಳಿ. ಸೊ ನಾನು ನಿನ್ನ ಸ್ನೇಹವನ್ನ ಬಳಸ್ಕೊಂಡು ಮುಂದೆ ನನ್ನ ಬಾವಿನ ತೋಡಿ ಆ ಬಾವಿಲಿ ನಾನು ಮುಚ್ಚಬೇಕು ಅಂತ ಹೇಳಿ ನೀನು ಕಾಯ್ತಿದ್ದೀಯಾ. ನಿನ್ನಂತ ಸ್ನೇಹ ನನಗೆ ಬೇಕಾಗಿಲ್ಲ ಅಂತ ಹೇಳಿದಾಗ ನನಗೂ ಕೂಡ ನಿನ್ನಂತ ಸ್ನೇಹ ಏನು ಬೇಕಾಗಿಲ್ಲ, ನಿನ್ನಿಂದ ಅಲ್ಲ ನಾನು ಇಲ್ಲಿ ಬಂದಿರೋದು ಅಂತ ಹೇಳಿ ಇಬ್ರು ನಡುವೆ ಈಗ ದೊಡ್ಡ ಮಟ್ಟದ ಜಗಳ ಶುರುವಾಗಿದೆ. ಈ ಪ್ರೋಮೋ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಸೊ ನೋಡಬಹುದು ಕಾವ್ಯ ಮತ್ತೆ ರಾಶಿಕಾ ಅವರ ನಡುವೆ ಜಗಳ ನಡೆದ್ರೆ ನಮ್ಮ ರಕ್ಷಿತಾ ಮತ್ತೆ ರಿಷಾ ಗೌಡ ಅವರ ನಡುವೆ ಜಗಳ ನಡೀತದೆ. ಹೀಗೆ ಎಲ್ಲರ ನಡುವೆ ಜಗಳ ನಡೀತದೆ. ಎಲ್ಲರ ನಡುವೆನೂ ಕೂಡ ನಮ್ಮ ಅಶ್ವಿನಿ ಗೌಡ ಮತ್ತೆ ಜಾನ್ವಿಯ ಜಗಳ ಸಿಕ್ಕಾಪಟ್ಟೆ ಟ್ರೆಂಡ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇಬ್ರು ಕೂಡ ಒಬ್ರಿಗೆ ಒಬ್ರು ಬಕೆಟ್ ಅನ್ನ ಹಿಡ್ಕೊಂಡು ಓಡಾಡ್ತಿದ್ರು. ಆದ್ರೆ ಇವತ್ತಿನ ಲೆಕ್ಕಾಚಾರ ನೋಡಿದ್ರೆ ಮನೆಯಲ್ಲಿ ದೊಡ್ಡ ಮಟ್ಟದ ಜಗಳ ಆಗೋಗಿದೆ. ನಿನ್ನ ಫ್ರೆಂಡ್ಶಿಪ್ ಇಂದ ನನ್ನ ಹೆಸರಿಗೆ ಕಳಂಕ ಬರೋದಾದ್ರೆ ನಿನ್ನಂತ ಫ್ರೆಂಡ್ಶಿಪ್ಪೇ ಬೇಡ. ನಾನೇನೋ ತುಂಬಾ ಸಾಚವಾಗಿ ನನ್ನ ಜೊತೆಗಿದೆಯಾ ಅನ್ಕೊಂಡಿದ್ದೆ, ಆದ್ರೆ ನೀನಿರೋದು ನನ್ನ ಹೆಸರಿಗೆ ಕಳಂಕ ತರಲಿಕ್ಕೆ. ನನ್ನನ್ನ ಯೂಸ್ ಮಾಡ್ಕೊಂಡು ಬಿಗ್ ಬಾಸ್ ಮನೇಲಿ ನೀನ್ ಇರಕ್ ನೋಡ್ತಿದ್ಯಾ, ನಿನ್ನಂತವಳ ಸಹವಾಸನೆ ಬೇಡ ಅಂತ ಹೇಳಿ ಇಬ್ರು ಕೂಡ ಬ್ರೇಕಪ್ ಅನ್ನ ಮಾಡ್ಕೊಂಡಿದ್ದಾರೆ. ಎಲ್ರು ಕೂಡ ಇದಕ್ಕೋಸ್ಕರನೇ ಕಾಯ್ತಾ ಇದ್ರು. ಇವರಿಬ್ರು ಕೂಡ ಯಾವಾಗ ದೂರ ಆಗ್ಬೋದು, ಮನೆಯಲ್ಲಿ ಯಾವಾಗ ನೆಮ್ಮದಿ ಬರ್ಬೋದು ಅಂತ ಕಾಯ್ತಾ ಇದ್ರು. ಈ ವಾರ ಪೂರ್ತಿ ಬಿಗ್ ಬಾಸ್ ಸ್ಕೂಲ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಬಿಗ್ ಬಾಸ್ ಅವರು ಆಟವನ್ನ ಆಡಿಸ್ತಾರೆ. ಆ ಆಟದಲ್ಲಿ ಅಶ್ವಿನಿ ಮತ್ತು ಜಾನ್ವಿಯ ನಡುವೆ ದೊಡ್ಡ ಮಟ್ಟದ ಜಗಳಗಳು ಬಾಕಿ ಇದೆ. ಮತ್ತೆ ಈ ಒಂದು ಬಿಗ್ ಬಾಸ್ ಹೌಸ್ ನ ಟೀಚರ್ ಆಗಿ ರಘು ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಇವರಿಬ್ಬರ ಜಗಳ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ಅಪ್ಡೇಟ್ಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.